ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೇ ನಾವು ಸ್ಟಾರ್ಟ್ ಮಾಡತ್ತೀನಿ. ಇವತ್ತೊಂದು ಸ್ವಲ್ಪ ಜಲ್ದಿನೇ ಎದ್ದಿದ್ದೇವೆ ರೀ, ಯಾಕಂದ್ರೆ ಕೆಲ್ಸಕ್ಕೆ ಹೋಗೋದ ರೀ. ನಂಬಲ್ಲಿ ಇತ್ತು ಎರಡು ದಿನ ತೆಗ್ದಿದ್ದು. ಇವತ್ತು ಬೇರೆ ಕಡೆ ನಡೆದೀನಿ ರೀ. ಓ ನಮ್ಮ ರಚನೂ ಆಟ ಆಡತ್ತಾರ್ರಿ ನೋಡ್ರಿ. ನಂದು ಎದ್ದು ಕೂಡಲೇ ಜಳಕ ಮಾಡಿ ನಮ್ಮ ರಚನೆ ಎದ್ದು ಆಕೇನು ಜಳಕ ಮಾಡಿಸಿದ್ರಿ. ಆಮೇಲೆ ದೇವ್ರ ಪೂಜೆ ಮಾಡೀನಿ, ಎಲ್ಲ ಮಾಡೀನಿ. ಇಲ್ಲಿ ನೋಡ್ರಿ ನಮ್ಮ ಶಾದಿನ ಮುಕ್ಕೊಂಡ ರಚು ನಂಗೆ ಕೂಡ ಬರ್ತಾಳ್ರಿ. ಅದಕ್ಕೆಲ್ಲ ಜಲ್ದಿ ಜಳಕ ಮಾಡ್ಸೀನಿ. ಅಡುಗೆ ಮಾಡ್ಬೇಕು ರೀ ನಾನು ಇವಾಗ. ದೌಂತಿಗೆ ನಡೆದೀವಿ ರೀ, ಒಂದು ಸ್ವಲ್ಪ ಟೇಟಿ ಆಗ್ತೈತೆ ರೀ. ಅದಕ್ಕೆಲ್ಲ ಜಲ್ದಿ ಎದ್ದೀನಿ ರೀ. ಇವತ್ತು ನೋಡಿರಿ ಸ್ಪೆಷಲ್ಲಾಗಿ ನೀವು ಕೇಳ್ತಿದ್ರಿ ಅಡುಗೆ ರೆಸಿಪಿ ಹಾಕಿರಿ ಭಾಳ ಅಂತೇಳಿ. ಅದಕ್ಕೆ ನನಗೆ ದೌಂತಿಗೆ ಹೋಗೋ ಟೈಮ್ನಾಗ ಹಾಕೋದೇ ಆಗೋದ್ಗಿದ್ರಿ. ಆಮೇಲೆ 2-3 ದಿನ ಆಯಿತು ಮಾಮನೇ ಲಾಗ್ ಮಾಡತ್ತಾರ. ಅವ್ರಿಗೆ ನಾನು ಹೇಳ್ದೆ ನೀವು ಮಾಡಿರಿ 2-3 ದಿನ ಅಂತೇಳಿ. ಅವರು ಮಾಡತ್ತಾರ ರೀ. ಇನ್ನು ಮುಂದೆ ಅವರು ಮಾಡ್ತಾರೆ, ನಾನು ಮಾಡ್ತೀನಿ ರೀ. ಆಮೇಲೆ ಇವಾಗ ನೋಡಿರಿ ನೀವು ಅಡುಗೆ ರೆಸಿಪಿ ಕೇಳಿ ಅಂತೇಳಿ ಇವಾಗ ಹಾಕಾಗತ್ತೀನಿ ರೀ. ಹಾಕಾಗತ್ತೀನಂದ್ರೆ ನಮ್ಗೆ ಉಣ ಹಂಗಾಗಿತ್ತು, ಅದಕ್ಕಾಗಿ ನಾವು ಮಾಡ್ಬೇಕಂತೆ ಮಾಡಿದ್ದೆವು. ಹಾಂ ಸುಮ್ಮನೆ ಓದತ್ತಾಳ್ರಿ ನಮ್ಮ ರಚು. ಮಮ್ಮಿ ಆಗೋಣ, ಪಪ್ಪ ಆಗೋಣ ಮಮ್ಮಿ. ಇವತ್ತು ನೋಡಿರಿ ಸ್ಪೆಷಲ್ಲ ಹೋಟೆಲ ಅಥವಾ ಡಾಬಾದಾಗ ಮಾಡ್ತಾರಲ್ರಿ ದಪಾಟಿ, ಆಮೇಲೆ ಅದ್ರ ಕೂಡ ಪಲ್ಯ ಹಿಂಗೆ ಮಾಡ್ತಾರೆ. ನೀವು ಉಂಡಿರ್ಬೇಕು. ಜಾಸ್ತಿ ಡಾಬಾದಾಗ ಸಿಗ್ತದೆ, ಹೋಟೆಲ್ದಾಗ ಸಿಗೋಂಗಿಲ್ಲ. ಡಾಬಾ ಒಳಗೆ ಹೆಂಗೆ ಮಾಡ್ತಾರಲ್ಲ ಹಂಗೆ ನಾನು ಇವತ್ತು ದಪಾಟಿ ಮಾಡ್ಬೇಕನ್ನತ್ತೀನಿ ರೀ. ದಪಾಟಿ ಹೆಂಗೆ ಮಾಡ್ತೀನಿ, ಎದ್ರದಿಂದ ಮಾಡ್ತೀನಿ ಬರ್ರಿ ನಿಮಗೆಲ್ಲವೂ ತೋರಿಸ್ತೀನತ್ತ. ನೀವು ಬಹಳ ಅಡುಗೆ ರೆಸಿಪಿ ಅನ್ನತ್ತೀರಿ. ನಂಗೆ ಅಡುಗೆ ರೆಸಿಪಿನೂ ಮಾಡ್ದಂಗೆ ಆಯಿತು, ಆಮೇಲೆ ಅಡುಗೆನೂ ಆದಂಗೆ ಆಯಿತು. ಬರ್ರಿ ಇವಾಗ ಮಾಡ್ತೀನಿ ರೀ. ಜಲ್ದಿ ಪಟ್ಟದಾಗ ಮಾಡ್ಕೆರೆ ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ರೀ ನಾವು ಇವಾಗ. ಇಲ್ಲಿ ನೋಡ್ರಿ ಇವಾಗ ಇಲ್ಲಿ ಕುಕ್ಕರ್ದಾಗ ಬ್ಯಾಳೆ ಕುದಿಸಿ ಇಟ್ಕೊಂಡೀನಿ ರೀ. ಹೆಸರು ಬ್ಯಾಳೆ ಕಲ್ಗಲ್ದಾಗ ಖಾರ ಕುಟ್ಕೊಂಡು ಇಟ್ಕೊಂಡೀನಿ ನೋಡಿರಿ. ಆಮೇಲೆ ಹೆಸರು ಬ್ಯಾಳೆನೂ ಆಯಿತು. ಆಮೇಲೆ ಇಲ್ಲಿ ನೋಡಿರಿ ಇವತ್ತು ಸ್ಪೆಷಲಾಗಿ ದಪಾಟಿ ಮಾಡ್ಬೇಕನ್ನತ್ತೀನಿ ರೀ. ಇವಾಗ ಡಾಬಾ ಒಳಗತ್ತೆಲ್ಲ ಮಾಡ್ತಾರಲ್ರಿ, ಅದೇ ರೀತಿ ನಾನು ಮನೆಗೆ ಮಾಡ್ಬೇಕನ್ನತ್ತೀನಿ. ರೊಟ್ಟಿದಲ್ರಿ ಚಪಾತಿ ದಪಾಟಿ ಮಾಡ್ತೀನಿ ರೀ ನಾನು. ಇದಕ್ಕೆ ಫಸ್ಟ್ ನಾನು ಉಪ್ಪು ಹಾಕೋತೀನಿ ರೀ. ಇದಕ್ಕೆ ದಪಾಟಿಗೆ ಏನೇನು ಹಾಕೋತಾರತ್ತೆ ತೋರಿಸ್ತೀನಿ ರೀ. ಹಂಗೆ ನೋಡಿರಿ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಳಗತ್ತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕೋತೀನಿ ರೀ. ಇದಕ್ಕೆ ಜಾಸ್ತಿ ಅರಿಶಿಣ ಹಾಕಿದ್ರೆ ಭಾಳ ಹಳದಿ ಕಾಣ್ತಾವೆ ರೀ. ಅಷ್ಟೇ ಸ್ವಲ್ಪ ಹಾಕ್ತೀನಿ ರೀ ನಾನು. ಆಮೇಲೆ ಇದಕ್ಕೆ ನಾನು ಎಲ್ಲ ಕುಟ್ಕೊಂಡಿಟ್ಕೊಂಡಿನಲ್ರಿ ಖಾರ ಒಂದು ಸ್ವಲ್ಪ ನೋಡಿ ಹಾಕೋತೀನಿ ರೀ. ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಲ್ಲ, ಯಾಕಂದ್ರೆ ಚುಕ್ಕೊಳತ್ತಿರ್ತಾವಲ್ರಿ, ಅದಕ್ಕೆ ನೋಡಿ ಹಾಕೊಂಡ್ರಿ ನಾನು. ಆಮೇಲೆ ಇಲ್ಲಿ ನೋಡಿರಿ ಕೊತ್ತಂಬರಿ ರೀ. ಇದಕ್ಕೆ ಹಸಿ ಉಳ್ಳಾಗಡ್ಡಿ ತಪ್ಪಲಿ ಇರ್ತದಲ್ರಿ, ನೋಡಿರ್ಬೋದು ನೀವು, ಅದು ಹಾಕೋಬೇಕು ರೀ. ಅದನ್ನು ಮಸ್ತ್ ಆಗ್ತದೆ. ಆದರೆ ನಮ್ಮ ಹತ್ರ ಇಲ್ಲಲ್ರಿ, ಅದಕ್ಕೆಲ್ಲ ಹಾಕೊಂಡಿಲ್ಲ ನಾನು. ಒಂದಿವ್ಸ ಅಜ್ವಾನ್ ಹಾಕ್ಕೊಳಗತ್ತೆ ನೋಡಿರಿ, ಟೇಸ್ಟ್ ಬರ್ತದೆ ರೀ ಅಜ್ವಾನ್ ಹಾಕ್ಕೊಂಡ್ರೆ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊತೀನಿ ರೀ. ಇವಾಗ ಕೆಲ್ಸಕ್ಕೆ ಹೋಗೋದಲ್ರಿ, ಅದಕ್ಕಲ್ಲೇ ಪಟ್ಟ ಜಲ್ದಿ ಎದ್ದೀನಿ ರೀ ಇವತ್ತು ನಾನು. ಎದ್ಕೆರೆ ಎಲ್ಲ ಅಡುಗೆ ಮಾಡ್ಕೊಳಗತ್ತೀನಿ. ಚೆಂದ ನೀಟಾಗಿ ಗಟ್ಟಿಗೆಲ್ಲ ಕಲಿಸ್ಕೊಂಡು ಕೆರೆ ನಾನು ಹೆಸರು ಬೇಳೆ ಪಲ್ಯ ಮಾಡ್ತೀನಿ ರೀ. ಹೆಸರು ಬೇಳೆ ಅಂದ್ರೆ ಹೆಸರು ಬೇಳೆಗೆ ಸೊಪ್ಪು ಪಲ್ಯ ಹಾಕಿ ಪಲ್ಯ ಮಾಡ್ತೀನಿ. ಯಾರು ಮಮ್ಮಿಗೆ ನಮ್ಮ ರಚ್ಚುನು ಎದ್ದಾಳ್ರಿ ಇವಾಗ. ನೋಡ್ರಿ ಇವಾಗ ಹಿಟ್ಟು ಅಂತ ನಾದಿತ್ತೀನಿ. ಒಂದು ಸ್ವಲ್ಪ ನೆನಿತದನ್ನು ಚೆಂದ ಆಗ್ತದೆ ಪಲ್ಯ ಮಾಡತನ. ನೋಡಿರಿ ನಾದಿತ್ತೀನಿ. ಇವಾಗ ನೋಡಿರಿ ನಾನು ಬ್ಯಾಳೆ ಇದು ಮಾಡ್ಕೆರೆ ಬ್ಯಾಳೆ ಪಲ್ಯ ತೆಗಿಬೇಕು ರೀ ಇವಾಗ. ನೋಡಿರಿ ಬ್ಯಾಳೆ ಅಂತ ಕುದ್ದ. ಇವಾಗ ಗಟ್ಟಿ ಬ್ಯಾಳೆ ಮಾಡ್ತೀನಿ ರೀ. ನೋಡಿರಿ ಇವಾಗ ಎಣ್ಣೆ ಗರಂ ಮಾಡೋಕ್ಕಿತ್ತೀನಿ. ನಾನು ಇದಕ್ಕೆ ಕುಟ್ಕೊಂಡಿದ್ದು ಹಸಿಮೆಣ್ಸಿಕಾಯಿ ಖಾರ ಹಾಕೋತೀನಿ ರೀ. ಬೆಳ್ಳುಳ್ಳಿನೂ ಅದನ್ನು ಒತ್ತಾಟೆ ಕುಟ್ಕೊಂಡಿನಲ್ರಿ, ಅದಕ್ಕೆ 2 ಒತ್ತಾಟೆ ಹಾಕೀನಿ. ಒಂದು ಸ್ವಲ್ಪ ಎಣ್ಣೆಗ ಚೆಂದಾಗಿ ಇದು ಆಗ್ಬೇಕಲ್ರಿ, ಫ್ರೈ ಆಗ್ಬೇಕಲ್ರಿ. ಎಣ್ಣೆಗ ಬಾಯ್ಲ್ ಮಾಡ್ಕೋಬೇಕಂತ ಹಾಕೊಂಡು ನೋಡಿರಿ ಇವಾಗ. ಚೆಂದ ಎಣ್ಣೆ ಕೆಂಪಾಗತ್ತನ ಇದು ಮಾಡ್ತಾರೆ.
ಇದಕ್ಕೆ ನಾ ಇದು ಹಾಕೋತೀನಿ ರೀ, ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡೆ ಏನೂ ಹಾಕ್ಕೊಳಂಗಿಲ್ಲ ರೀ, ಯಾಕಂದ್ರೆ ಸೊಪ್ಪು ಪಲ್ಯ ಹಾಕೋತೀನಲ್ಲ ರೀ, ಅದಕ್ಕೆ ಏನೂ ಹಾಕೋಂಗಿಲ್ಲ. ಅದಕ್ಕೆ ನೋಡಿರಿ ಕೆಂಪಾಗ್ಯದವ್ರಿ. ಇವಾಗ ಸಣ್ಣ ಗ್ಯಾಸ್ ಇಟ್ಕ್ಯಾರ ಇದಕ್ಕೆ ನಾ ಅರಿಶಿನ ಹಾಕೋತೀನಿ ರೀ. ಸ್ವಲ್ಪ ಅರಿಶಿನ ಹಾಕೊಂಡಿ ನೋಡಿರಿ. ಇದಕ್ಕೆ ಇವಾಗ ನಾನು ಪಲ್ಯ ಹಾಕೋತೀನಿ ರೀ. ನಮ್ಮ ಹೊಲ್ದಾಗ ಬೆಳೆದಿದೆ ಇದು. ನಿನ್ನೆ ಚಂಜಿ ಮಾಡಿ ತಂದು ಕಟ್ ಮಾಡಿ ಎಲ್ಲ ಮಾಡಿ ಇಟ್ಕೊಂಡೀನಿ ರೀ. ಇವಾಗಿದ್ರೆ ನೋಡಿರಿ ಹೆಸರು ಬೇಳೆ ಕಾಳು ಹಾಕ್ಕೊಳಗತ್ತೀನಿ. ಆಮೇಲೆ ಇದಕ್ಕೆ ಉಪ್ಪು ಹಾಕೋತೀನಿ ರೀ. ಇವಾಗ ಹೆಸರು ಬೇಳೆ ಭಾಳ ಕುದಿಬಾರ್ದು ರೀ. ಭಾಳ ಕುದ್ದು ಅಂದ್ರೆ ಸಾರು ಮಾಡ್ಬೇಕಾಗ್ತದೆ. ಅದಕ್ಕಾಗಿ ನಾನು ಅಷ್ಟೇ ನೋಡ್ಕೆರೆ ಕುದಿಸ್ಕೊಂಡು ತೆಗ್ದೀನಿ. ಇದಕ್ಕೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಸೇಮ್ ಧಾಬಾ ಒಳಗತ್ತ ಇದೇ ರೀತಿ ಪಲ್ಯ ಮಾಡ್ತಾರೆ ರೀ. ಅದ್ರಾಗ ಏನೇನು ಹಾಕ್ತಾರೆ ಅಂತ ಅನ್ಕೊತಿರ್ತೀವಿ ರೀ ನಾವಂತೂ. ಅದ್ರಾಗ ನಾವು ಏನು ಹಾಕ್ತೀವಿ ಎಲ್ಲ ಅವರು ಅದೇ ಹಾಕ್ತಾರೆ ರೀ. ಅದ್ರಾಗ ನಾವು ಇಟ್ಟು ಮಸಾಲೆ ಹಾಕೋಂಗಿಲ್ಲ. ಅವರು ಸಾಂಬಾರು ಮಸಾಲ, ಅದು ಮಸಾಲ, ಇದು ಮಸಾಲ ಅಂತೇಳಿ ಹಾಕ್ತಾರೆ ರೀ ಅವರು. ಪಲ್ಯ ಅಂತ ರೆಡಿ ಐತಿ. ಇವಾಗ ಒಂದು ಸ್ವಲ್ಪ ಕುದಿಸ್ಕೆರೆ ಮ್ಯಾಲೆ ಮುಚ್ಚಿಬಿಡ್ತೀನಿ ರೀ. ಮುಚ್ಚಿಬಿಟ್ಟು ಅನ್ನಕ್ಕೆ ಇಟ್ಟಿಡ್ತೀನಿ. ಅನ್ನ ಇಷ್ಟು ರೆಡಿ ಐತಂದ್ರೆ ನಾನು ಇವಾಗ ದಪಾಟಿ ಮಾಡೋಕೆ ಕುಂದಿರ್ತೀನಿ ರೀ. ಮಾಮನು ಹಿನಾಗ ಎದ್ದಾರ್ರಿ. ಅವರು ಎದ್ಕೆರೆ ಅವರು ಹೆಣ್ಣು ಕೆಲಸ ಮಾಡೋಕೆ ಹೋಗ್ಯಾರ್ರಿ. ಒಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಟಕೆರೆ ದಪಾಟಿ ಮಾಡೋಕೆ ಇದು ಮಾಡ್ತೇನೆ ರೀ. ನೋಡಿರಿ ನೀರನ್ನು ಕಾಯಾಗತ್ತವ ಅವರಿಗೆ. ಕಾದ ಬಳಿಕ ಇಳಿಸಿ ಇವಾಗ ದಪಾಟಿ ಮಾಡ್ತೀನಿ ರೀ. ನೋಡಿರಿ ಹೊಂಟಾರ ನೋಡ್ರಿ ತಿಪ್ಪಿ ಚೆಲ್ಲಕ್ಕಂತೇಳಿ ಹೆಂಡಿ ಕಸತ್ತೆಲ್ಲ ಮಾಡ್ಯಾರ. ನೋಡಿರಿ ಇನ್ನು ಬೆಳಕು ಹರಿದಿಲ್ಲ, ಅಷ್ಟೇ ಮಂಜದ ಎರಡು ಜಲ್ದಿ ಎದ್ದಿದ್ದಾವೆ ಅಂತೇಳಿ. ಇವಾಗ ನೋಡಿರಿ ಫ್ರೆಂಡ್ಸ, ನಾನು ಇವಾಗ ಚಪಾತಿ ಮಾಡತ್ತೀನಿ ನೋಡಿರಿ. ಚಪಾತಿದು ದಪಾಟಿ ರೀ. ಚಪಾತಿ ಅನ್ಬಾರ್ದು, ದಪಾಟಿನೇ ಅನ್ಬೇಕು ರೀ. ಚಪಾತಿನೇ ಅನ್ಬೇಕು, ದಪಾಟಿ ಅನ್ಬೇಕಲ್ರಿ. ಅದಕ್ಕೆ ಚಪಾತಿದು ದಪಾಟಿ ಮಾಡತ್ತೀನಿ ರೀ ನಾನು. ಗೋಧಿ ಹಿಟ್ಟಿಲೆ ರೊಟ್ಟಿಲೆ ಹಿಟ್ಟಿಲೇನು ಮಾಡೋಕೆ ಬರ್ತದೆ ರೀ. ಅದನ್ನು ಚಂದ ಆತಾವು. ಅಂದ್ರೆ ನನಗೆ ಸಾಫ್ಟಾಗಿ ಮೆತ್ತಗಾಗಿ ಇವೇ ಚಂದ ಆತಾವ ರೀ. ಅವು ಒಂದು ಸ್ವಲ್ಪ ಖಡಕ್ ಆತಾವ್ರಿ, ಅಂದ್ರೆ ಕಟಿ ಆತಾವ್ರಿ. ಅವು ರೊಟ್ಟಿ ಟೈಪ್ ಬರ್ತಾವ್ರಿ. ಅವು ತಳ್ಳಗೆ ಬಡ್ದೇವು ಅಂದ್ರೆ. ಇವು ತಳ್ಳಗೆ ಮಾಡಿದ್ರೆ ಭೀ ಮೆತ್ತಗೆ ಚಪಾತಿ ಹೆಂಗೆ ಮೆತ್ತಗೆ ಸಾಫ್ಟ್ ಆತಾವಲ್ರಿ, ಇವನು ಹಂಗೆ ಆತಾವ್ರಿ. ಅದ್ರ ಕಲೆಗೆ ನಾನು ಗೋಧಿ ಹಿಟ್ಟಿಂದೆ ಮಾಡತ್ತೀನಿ ನೋಡಿರಿ. ನಾನು ಇಲ್ಲಿ ತೆಮಿಗೆ ಉರಿ ಹೆಚ್ಚಿಕೆರೆ ಇಲ್ಲಿ ಪಟ ಮಾಡ್ಕೊಳಗತ್ತೀನಿ ರೀ. ಯಾಕಂದ್ರೆ ಹೋಗ್ಬೇಕಲ್ರಿ ನಾನು ಕೆಲ್ಸಕ್ಕೆ, ಲೇಟ್ ಆದದ್ರಿ. ಮತ್ತು ಅದಕ್ಕಲೆಗೆ ಮಾಡತ್ತೀನಿ ನೋಡಿರಿ ಪಟ್ಟಂತೇಳಿ. ಒಂದು ತೀಡಿ ತೆಮಿಗೆ ಎಣ್ಣೆ ಹಿಡಿದ್ರಿ. ಇದು ಆಯ್ತು ರೀ. ಅಂದ್ರೆ ತೆಮಿ ಇನ್ನೂ ಕಾಯ್ದಿತ್ತಿಲ್ಲ ರೀ ತೆಮಿ. ಅದಕ್ಕಲೆಗೆ ನಾನು ಉಳ್ಳಿಯರೆ ಮಾಡ್ಕೋಬೇಕಟ್ಟತ್ತೆ. ಒಂದು ಸ್ವಲ್ಪ ತೆಮಿ ಕಾಯತನ ಅಂತೇಳಿ ಮಾಡ್ಕೊಳಗತ್ತಿದ್ರಿ. ಯಾಕಂದ್ರೆ ಪಟ ಮಾಡಿ ಇಟ್ಕೊಂಡಂದ್ರೆ ಜಲ್ದಿ ಆತಾವಲ್ರಿ. ಒಂದು ಹಾಕೋದ್ರಾಗ ಒಂದು ತೀಡಕ್ಕೆ ಬರ್ತದೆ ಜಲ್ದಿ ಅಂತೇಳಿ. ಅದಕ್ಕೆ ನಾನು ಫಸ್ಟ್ ಉಳ್ಳಿ ಮಾಡಿ ಇಟ್ಕೊಂಡೆ. ಈ ಕಡೆ ನೋಡ್ರಿ ನಮ್ಮ ರಚ್ಚು ಏನು ಮಾಡತ್ತ ಅಂತೀವಿ, ನಾನು ದಪಾಟಿ ಮಾಡ್ತೀನಿ, ಆಕಿನೂ ದಪಾಟಿ ಮಾಡತ್ತಾಳ್ರಿ. ಯಾಕಂದ್ರೆ ಆಕಿ ಕಡೆಗೆ ಒಣ ಹಿಟ್ಟು ತೊಗೊಂಡು ಹೋಗಿ ತಳಗೆ ಹಾಕ್ಯಾರೆ ದಪಾಟಿ ಮಾಡತ್ತಾಳ್ರಿ ಆಕಿ. ಇವಾಗ ನೋಡಿರಿ ತೆಮ್ಯಾಗ ಹಾಕ್ಲಾಗತ್ತೀನಿ. ಎಣ್ಣೆ ಹೊಡೆದು ತೆಮಿ ಗರಂ ಆಗೋಣ ಇವಾಗ ಹಾಕೊಂಡ್ರಿ. ನಾನು ಜಲ್ದಿ ಒಂದು ಸ್ವಲ್ಪ ಜರ ಗರಂ ಆಗೋಣ ಹಾಕೊಂಡೇವಲ್ರಿ, ಹಸಿ ಬಿಸಿ ಆದಂಗೆ ಆತಾವ್ರಿ. ಅದಕ್ಕಲೆಗೆ ಪಕ್ಕ ಜಂದಾಗಿ ಪೂರಾ ಗರಂ ಆಗ್ಬೇಕಲ್ರಿ ದಂಡಿ ಪಿಂಡಿ ಎಲ್ಲ. ಅದಕ್ಕಲೆಗೆ ಎಲ್ಲ ಗರಂ ಆಗೋಣ ಹಾಕೊಂಡು ನೋಡ್ರಿ ನಮ್ಮ ದಪಾಟಿ ಎಷ್ಟು ಮಸ್ತಾಗಿ ಬಂತು ಅಂತೇಳಿ, ಎಷ್ಟು ಚಂದ ಎಣ್ಣೆ ಮಿಂಚಾಗತ್ತದ ಅಂತೇಳಿ. ಜಾಸ್ತಿ ಹಿಟ್ಟು ಹಚ್ಚಂಗಿಲ್ಲ ರೀ ನಾನು. ನೋಡ್ಕೆರೆ ಹಂಗೆ ತೀಡ್ತೀನಿ. ಯಾಕಂದ್ರೆ ಹಿಟ್ಟು ಹತ್ತಿದೆ ಅಂದ್ರೆ ಪೂರಾ ಹಿಂಗೆ ಬುರುಸ್ ಆತಾವ್ರಿ. ರೊಟ್ಟಿ ಬುರುಸ್ ಕೊಡ್ತಾವಲ್ರಿ, ಆ ರೀತಿ ಇವನು ಬುರುಸ್ ಆತ ಅಂತೇಳಿ ನಾನು ಜಾಸ್ತಿ ಹಿಟ್ಟು ಹಚ್ಚಂಗಿಲ್ಲ ರೀ. ನೋಡಿರಿ ಇವಾಗ ಚೆಂದಾಗಿ ಎರಡು ಮೈ ಚೆಂದ ಬೇಯಿಸ್ಕೊಳಗತ್ತೀನಿ ರೀ ಅವಕ್ಕೆ.
ಚಂದ ಬೇಯಿಸ್ಕೊಂಡೇವು ಅಂದ್ರೆ ಇದು ಆತಾವ್ರಿ. ಒಟ್ಟು ಹೊತ್ತಿಸ್ಬಾರ್ದು, ಹೊತ್ತಿಸಿದ್ರೆ ಕೈಕಾಯಿ ಹತ್ತವೆ. ಯಾಕಂದ್ರೆ ಮೊದಲು ಅರ್ಶಿಣ ಹಾಕಿರ್ತೀವಲ್ಲ ರೀ, ಅದ್ರ ಕಲಾಗ ಕೈಕಾಯಿ ಹತ್ತವ್ರಿ ಅವು. ನಾನು ಹಾಗೆ ಇನ್ನೂ ಜಸ್ಟ್ ಮಾಡಿ ಹಾಕೀನಿ. ಮಾಮ ಇದ್ರೆ ಹಾಗೆ ತಿನ್ನೋಕೆ ನಿಂದಿರ್ತಾರೆ ಅವರು. ಯಾಕಂದ್ರೆ ಅವರು ನಾನು ಮಾಡ್ದಂದ್ರೆ ಐತ್ರಿ ಅವ್ರಿಗೆ ಹೊಸ ಆಗ್ಬಿಡ್ತಾಯಿದ್ರಿ, ಅದಕ್ಕೆಲ್ಲ ಜಲ್ದಿ ತಿಂತಾರೆ ಅವರು. ಇವಾಗ ನೋಡಿರಿ ಮತ್ತೊಂದು ಮಾಡಿ ಹಾಕ್ಕೊಂಡ್ರಿ. ನಾನು ಜಲ್ದಿ ಹಾಕಿದಂದ್ರೆ ಪಟ್ ನನಗೆ ಟೈಮ್ ಒಂದು ಆಗಿತ್ತು ರೀ. ಗಡ್ಬಡ್ ಮಾಡತ್ತಿದ್ದ ಫೋನ್ ಒಂದು ಹಚ್ಚತ್ತಿರಿ ಅವರು. 4-5 ಮಾಡಿದ. ಇಲ್ಲಿ ನೋಡಿರಿ ನಮ್ಮ ರೊಚ್ಚಿ ಏನು ಮಾಡೋದ ಅಂರಿ, ಒಟ್ಟು ಹಿಟ್ಟು ತಂದು ಹಾಕ್ಲಾಕತ್ತಾಳ್ರಿ. ಇಲ್ಲಿ ಅಂತರಕಿ ಭಾಳ ಅಂದ್ರೆ ಭಾಳ ಇದು ಮಾಡ್ತಾಳ್ರಿ. ಬೆಳಗ್ಗೆ ಎದ್ದು ಕೂಡ ನಮ್ಮ ಶಾದಿ ನಮ್ಮ ಮುಕ್ಕೊಂಡಾಳ ನೋಡ್ರಿ. ಇನ್ನು ಹಾಕಿ ತೊಗೊಲಿಗೆ ಹಾಕಿ ನಾನು ಒಂದು ಏಟು ಹೊಡೆದ್ರಿ ಈಕಿಗೆ ನೋಡ್ರಿ. ಆಕಿನೂ ಹಿಟ್ಟಿಲೆ ಹೊಡೆದ್ಬಿಟ್ರು ನನಗೆ. ಮೈ ತುಂಬ ಹಿಟ್ಟು ಮಾಡ್ತಾಳ್ರಿ ಆಕಿ. ಅದಕ್ಕರೆ ಆಕಿ ಕೆಣಕದೇ ಇಲ್ರಿ ನಾನು. ಇದೆಷ್ಟಾಯ್ತು ಅಂದ್ರೆ ಆಯ್ತು ನೋಡ್ರಿ. ದಪ್ಪಟ್ಟಿ ಮಾಡ್ಕೊಂಡು ಹೋಗ್ಬೇಕ್ರಿ ನಾನು ಇವಾಗ ಜಲ್ದಿ. ಲೇಟ್ ನೋಡ್ರಿ. ಇವಾಗ ಸ್ಪೆಷಲ್ ಧಾಬಾ ಸ್ಟೈಲ್ ದಪಾಟಿನೂ, ಆಮೇಲೆ ಪಲ್ಯ ರೀ ನೋಡ್ರಿ, ಗಟ್ಟಿ ಪಲ್ಯ. ಆಮೇಲೆ ಜೊತೆಗೆ ಮನೆಗೆ ಹಾಕಿ ಉಪ್ಪಿನಕಾಯಿ ರೀ, ಮಾವಿನಕಾಯ್ದು ಮನೆಗೆ ಹಾಕಿವ ರೀ ಇವು. ನಾವು ಹಾಕಿಲ್ರಿ, ನಮ್ಮ ಓಶಿಗಳು ಹಾಕಿರು. ನಮ್ದು ಮಮ್ಮಿದು ತಂಗಿ ಅವ್ರು ಹಾಕಿರು, ಅವ್ರು ಕೊಟ್ಟಾರ್ರಿ ಇವು. ಇದ್ರ ಕೂಡ ದಪಾಟಿ ಕೂಡ, ಆಮೇಲೆ ಈ ರೀತಿ ಪಲ್ಯ ಕೂಡ ಉಪ್ಪಿನಕಾಯಿ ಇದ್ರೆ ಭಾರಿ ಟೇಸ್ಟ್ ಬರ್ತದೆ ರೀ. ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ನಿಂಬೆಕಾಯಿ ಉಪ್ಪಿನಕಾಯಿ ಇದ್ರೆ ಚಂದ ಆಗ್ತಾವೆ ರೀ. ನೋಡ್ರಿ ಎಷ್ಟು ಮೆತ್ತಗಾಗ್ಯಾವ ಅಂತೇಳಿ, ಸಾಫ್ಟಾಗ್ಯಾವ. ಆಮೇಲೆ ನೋಡ್ರಿ ಎಷ್ಟು ತಳ್ಳಗಾಗ್ಯಾವ ಅಂತೇಳಿ ಕಾಣತ್ತಾವಲ್ರಿ, ಎಷ್ಟು ತಳ್ಳಗಾಗ್ಯಾವ ಅಂತೇಳಿ. ಇವಾಗಂತ್ರ ಬಿಸಿ ದಪಾಟಿನೂ ಆಮೇಲೆ ಪಲ್ಯ ಎಲ್ಲ ಆಯ್ತು ರೀ. ಇವಾಗ ಕೆಲ್ಸಕ್ಕೆ ಹೋಗೋದು ಬಾಕಿ ಅದ ರೀ. ಈಗ ರೀ ಎಷ್ಟು ಭಾರಿ ಆಗ್ಯದ ಅಂತೇಳಿ. ಮೆತ್ತ ಭಾಳ ಅಂದ್ರೆ ಭಾಳ ಮೆತ್ತ ಚಂದ ಆಗ್ತಾವೆ ರೀ. ರೊಟ್ಟಿದಕ್ಕಿಂತ ಇದು ಟೇಸ್ಟ್ ಬರ್ತದೆ ರೀ ನಮ್ಗೆ. ಅದಕ್ಕೆಲ್ಲ ಇವೇ ಜಾಸ್ತಿ ಮಾಡ್ತೀವಿ. ನೀವು ಅಮ್ಮ ಮನೆಗೆ ಟ್ರೈ ಮಾಡಿ ನೋಡಿರಿ ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ದಾಗ ತಿಳಿಸ್ರಿ. ಉಪ್ಪಿನಕಾಯಿನ ನೋಡಿರಿ ಭಾರಿ ಅದಾವೆ, ಟೇಸ್ಟ್ ಅದಾವೆ ರೀ ನಮ್ಮ ಅಂತ. ಅಷ್ಟು ಚಂದ ಹಾಕ್ಯಾರ ರೀ ಅವರು. ದಪಾಟಿ ಒಮ್ಮ ಮನೆಯಾಗ ಮಾಡಿ ಕಮೆಂಟ್ದಾಗ ತಿಳಿಸ್ರಿ ಹೆಂಗಾಗ್ಯಾವ ಅಂತೇಳಿ. ಆಮೇಲೆ ಹೆಸರು ಹಿಂಡಿ ಪಲ್ಯ ಅಂತೀವಿ ರೀ ನಾವು. ಇದಕ್ಕೆ ಸೊಗ್ಸಿ ಪಲ್ಯ ಹಾಕಿ ಮಾಡಿದ್ದೇವಲ್ರಿ, ಇದಕ್ಕೆ ನಾವು ಹಿಂಡಿ ಪಲ್ಯ ಅಂತೀವಿ ನೋಡಿರಿ. ಸ್ಪೆಷಲ್ ನೋಡಿರಿ ಇವತ್ತು ನಮ್ಮ ಮನೆಯಾಗಿದ್ದು. ನೋಡ್ರಿ ಫ್ರೆಂಡ್ಸ, ನಡೆದೇವು ನೋಡ್ರಿ. ಲೇಟ್ ಆಯ್ತು ರೀ. ಇದು ದಪಾಟಿ ಮಾಡತ್ತಿದ ಸೋನವ್ರು ಫೋನ್ ಹಚ್ಚಿ ಬಾಬಾ ಅಂತಾರೆ. ಅದಕ್ಕೆ ತಲೆನೂ ಬಿಚ್ಕೊಂಡಿಲ್ಲ, ಹಾಗೆ ಬಂದೆ ನೋಡ್ರಿ ನಾನು. ಈಗ ಹಾದೇ ಹೋಗ್ತಾ ಬಿಚ್ಕೋಬೇಕು ಅವ್ರ ಕೈಯಾಗ ಕೊಟ್ಕೆರೆ ಅಂತೇಳಿ. ಎಲ್ಲ ರಚ್ಚು ಹಾಯ್ ಮಾಡು. ಬಟ್ ಮುಂಜಾನೆ ನಡೆದೇವು ನೋಡ್ರಿ, ಸೂರ್ಯ ಹೊಂಡತನ. ಜಲ್ದಿನೇ ನಡೆದೇವ್ರಿ, ಯಾಕಂದ್ರೆ ಜಲ್ದಿ ಹೊಲ ಖಾಲಿ ಆಗ್ಬೇಕಂತ ಹೇಳಿರೋರು. ಅದಕ್ಕೆಲ್ಲ ನಡೆದೇವ್ರಿ ನಾವು. ರಚ್ಚು ನಡಿತೇವ, ಕೈ ನುಸುಗುತ್ತ ನಡೀತಿ ತಳಬಿಡ್ಲಿ ಬರಲ್ಲ. ನೆಡಲ್ರಿ ಆಕಿ ಬಿಟ್ಟಂದ್ರೆ ಮತ್ತೆ ಹಾಂ ಅಂತ ಹೇಳ್ಕೊಂಡು ನಿಂದಿರ್ತಾವ. ಜರ ನಡ್ದಾಗ ಮಾಡ್ಕ್ಯಾರಿ ಅಲ್ಲಿ.